ಹಿಂದಿನ ಸಿನಿಮಾಗಳಲ್ಲಿ ಒಬ್ಬ ಪ್ರೇಕ್ಷಕ ಟಿಕೆಟ್ ಪರ್ಚೇಸ್ ಮಾಡಿರ್ತಾನಲ್ಲ, ಅವನು ನಿರಾಶೆ ಆಗಿರ್ತಾನಲ್ಲ, ಅದು ಸಾಲ ಉಳ್ಕೊಂಡಿರುತ್ತೆ. ಆ ಸಾಲ ಇವತ್ತು ತೀರಿಸಿದ್ದೀನಿ. ಇವತ್ತಷ್ಟು ಹಿಂದೆ ಅವ್ರು ಏನೇನು ಬೇಸರ ಆಗಿದ್ರು ಅದೆಲ್ಲ ವಾಪಸ್ ಇವತ್ತದು ಸಂತೋಷಕ್ಕೆ ಟರ್ನ್ ಆಗಿದೆಯಲ್ಲ. ಇವತ್ತು ಪ್ರೇಕ್ಷಕರ ಸಾಲ ತೀರಿಸಿದ್ದೀನಿ. ನನ್ನ ಸಾಲ ಭಾಳ ಚಿಕ್ಕದದು. ನನಗೆ ಇವತ್ತು ಕೂಡ ದುಡ್ಡು ದುಡಿಯೋಂಥ ಸಾಕಷ್ಟು ವಿಧಾನಗಳು ಗೊತ್ತಿದ್ದಾವೆ. ಮುಂದೆನೂ ಮಾಡುವಂಥ ಅವಕಾಶಗಳು ಸಾಕಷ್ಟಿದ್ದಾವೆ. ನನಗೆ ಇವತ್ತಿರೋದು ಒಂದೇ ಒಂದು ಧ್ಯೇಯ, ಒಂದೇ ಒಂದು ಗುರಿ. ಯುದ್ಧಕಾಂಡ ಸರಿಯಾದ ರೀತಿಯಲ್ಲಿ ಮನಸ್ಸುಗಳಿಗೆ ತಟ್ಟಬೇಕು, ಮನಸ್ಸುಗಳು ಅದನ್ನು ಮೆಚ್ಚಬೇಕು. ಅದರಲ್ಲಿ ನಾವು ಗೆದ್ದಿದ್ದೀವಿ ಅಷ್ಟೇ. ಅದಕ್ಕಿಂತ ದೊಡ್ಡ ಗೆಲುವು ನನಗೆ ಬೇಕಾಗಿಲ್ಲ. ನಮಸ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ಅಂದರೆ ನನಗೆ ಒಂದಷ್ಟು ವರ್ಷದ ಹಿಂದೆ ಒಬ್ಬರು ಹೇಳಿದ್ದು ನೆನಪಾಯಿತು. ಅಂದರೆ ಡಾನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಫಿನ ಇನ್ಸೆಪ್ಷನಲ್ಲಿ ಯೋಚನೆ ಮಾಡಿದಾಗ ಅದು ಕೊರಿಯೋಗ್ರಫರ್ ಆಗಿ ಯೋಚನೆ ಮಾಡಿರ್ತಾರೆ. ಅದಾದ ನಂತರ ಅದನ್ನ ಡಾನ್ಸರ್ ಮೇಲೆ ಇಂಪ್ಲಿಮೆಂಟ್ ಮಾಡಿದಾಗ ದ ಡಾನ್ಸರ್ ವಿಲ್ ಓನ್ ದ ಕೊರಿಯೋಗ್ರಫಿ. ಅದಾದಮೇಲೆ ಸ್ಟೇಜ್ ಮೇಲೆ ತೊಗೊಂಬಂದು ಅದನ್ನ ಪರ್ಫಾರ್ಮ್ ಮಾಡಿದಾಗ ಆಡಿಯನ್ಸ್ಗೆ ಆ ರಸೋತ್ಪತ್ತಿ ಅಂತ ಆದಾಗ, ವಿಚ್ ಮೀನ್ಸ್ ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ, ಆ ಪರ್ಫಾರ್ಮೆನ್ಸ್ನ ಅವ್ರದ್ದು ಅಂತ ಅದನ್ನ ಅನುಭವಿಸ್ತಿದ್ದಾರೆ. ಸಿಮಿಲರ್ ವೇ ಸಿನಿಮಾನೂ ಅಷ್ಟೇ. ನಮ್ಮದು ಅದೇ ರೀತಿನಲ್ಲಿ ಆಡಿಯನ್ಸ್ ಸಿನಿಮಾನ ಅವ್ರದ್ದಾಗಿಸ್ಕೊಂಡಿದ್ದಾರೆ. ಇವ್ರದ್ದಾಗಿತ್ತು ಫಸ್ಟ್ ಕತೆ, ಅದಾದ ನಂತರ ಅವ್ರದ್ದಾಗಿ, ತದನಂತರ ನಮ್ಮದೆಲ್ಲ ಆಗಿ, ಮೀಡಿಯಾದವರು ಅಷ್ಟು ಪ್ರೀತಿಯಿಂದ ನೀವೆಲ್ಲ ಅದನ್ನು ಸ್ವೀಕರಿಸಿ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ ಏನಂತಂದರೆ, ಡೇ 1ಇಂದ ಆ್ಯಕ್ಚುಲಿ ಹೌಸ್ಫುಲ್ ಶೋಸ್ ನಡೀತಾ ಇದೆ ಮೈಸೂರಲ್ಲಾಗಲಿ ಎಲ್ಲ ಕಡೆ. ಆ್ಯಂಡ್ ಇವ್ರು ಥಿಯೇಟ್ರ್ ವಿಸಿಟ್ಸ್ ಮಾಡ್ತಿರೋದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ರೆ ಯಾವ ಥರ ಜನ ಅದನ್ನು ಎಕ್ಸೆಪ್ಟ್ ಮಾಡ್ತಿದ್ದಾರೆ, ಎಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ನನಗೆ ತುಂಬ ಪರ್ಸ್ನಲಿ ಖುಷಿ ತಂದುಕೊಟ್ಟಂಥ ವಿಷಯ. ಸರ್ ಹೇಳ್ದಂಗೆ, ಪ್ರಕಾಶ್ ಸರ್ ಇದು ಕಂಪ್ಲೀಟ್ಲಿ ವರ್ಡ್ ಆಫ್ ಮೌತ್. ನಾವು ಎಷ್ಟೊಂದು ಸಲ ಎಷ್ಟೇ ಹೇಳಿದ್ರು ಅದೊಂಥರ ಏನಂತಾರೆ, ನಮ್ಮದನ್ನ ನಾವೇ ತೀರಾ ಪ್ರಮೋಟ್ ಮಾಡ್ಕೊಳಕ್ಕಾಗೋದಿಲ್ಲ. ನಮ್ಮನ್ನು ಎಷ್ಟಂತ ನಂಬಕ್ಕೆ ಸಾಧ್ಯ ಆಡಿಯನ್ಸು. ಸೊ ಅದೇ ಅವ್ರಿಗೆ ಪರಿಚಯ ಇರೋರು ಯಾರಾದರೂ ಒಂದು ಮಾತು ಹೇಳಿದ ತಕ್ಷಣ ಹೌದಾ ಅಂತ ಹೋಗಿ ನೋಡೋ ಅಂದರೆ ಬಿಲೀವಬಲ್ ಫ್ಯಾಕ್ಟರು. ನಮಗೆ ಪರಿಚಯಸ್ಥರು ಯಾರಾದರೂ ಹೇಳಿದಾಗ ಅದು ಜಾಸ್ತಿ ಆಗುತ್ತೆ. ಸೊ ಅದೇ ಥರ ವರ್ಡ್ ಆಫ್ ಮೌತಲ್ಲೇ ನಡೀತಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇವತ್ತುವರೆಗೂ ಹೌಸ್ಫುಲ್ ಶೋಸ್ ನಡೀತಿದೆ. ಆ್ಯಂಡ್ ನಮ್ಮ ಪರ್ಫಾರ್ಮೆನ್ಸಸ್ಗೆಲ್ಲನೂ ತುಂಬ ಒಳ್ಳೆ ಪ್ರಶಂಸೆ ಸಿಗ್ತಿದೆ. ನೀವೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಮೀಡಿಯಾ ಆಗಿ, ಡಿಜಿಟಲ್ ಅವರಾಗಲಿ ಎಲ್ಲರೂ. ಒಂದಷ್ಟು ಜನ ಆ್ಯಕ್ಟ್ ಬೇರೆ ಮಾಡಿದ್ದೀರ ನಮ್ಮ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಅದು ಕೂಡ ಒಂಥರದಲ್ಲಿ ಸಪೋರ್ಟು. ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಅದೇ ಆಗಲೇ ಹೇಳ್ದಂಗೆ ಐ ಶುಡ್ ಥ್ಯಾಂಕ್ ಪವನ್. ನಾವು ಎಷ್ಟು ಒಳ್ಳೆ ಆ್ಯಕ್ಟರ್ ಅಥವಾ ಎಷ್ಟು ಆ್ಯಾವ್ರೇಜ್ ಆ್ಯಕ್ಟರ್ ಅನ್ನೋದು, ಐ ಬಿಲೀವ್ ಇಟ್ ಈಸ್ ಆಲ್ವೇಸ್ ನಮ್ಮ ಡಿರೆಕ್ಟರ್ ಮತ್ತು ಕೋ ಆ್ಯಕ್ಟರ್ ಎಷ್ಟು ಒಳ್ಳೆಯದಿರ್ತಾರೆ, ನಾವು ಅವ್ರು ಹಾಗೆ ಅನ್ನೋ ಥರ, ಅವರ ರಿಫ್ಲೆಕ್ಷನ್ ಅನ್ನೋ ಥರದಲ್ಲಿ. ಸೊ ಥ್ಯಾಂಕ್ ಯು ಪವನ್. ಆ್ಯಂಡ್ ಈ ಚಿತ್ರನ ನೀವು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀಡ್ ಆಫ್ ದಿ ಅವರ್. ಸೊ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ಮತ್ತು ಇನ್ನೊಂದು ಚಿತ್ರದಲ್ಲಿ ಆ್ಯಂಡ್ ಅದು ಸರ್ ಹೇಳಿದಾಗ ಆ್ಯಕ್ಚುಲಿ ಮರೆತುಬಿಟ್ಟೆ, ಇಲ್ಲಿವರೆಗೂ ಫ್ರೈಡೇ ತನಕ ಸಿನಿಮಾ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಈ ವಾರದಲ್ಲಿ ನೋಡ್ಕೊಂಬಿಡಿ ಅಂತ ಹೇಳೋದು ಒಂದು ವಾಡಿಕೆ ಆಗಿಬಿಟ್ಟಿತ್ತು ಇಷ್ಟು ದಿವಸದಲ್ಲಿ. ಬಟ್ ಇಲ್ಲಿವರೆಗೂ ಖುಷಿಯಾಗಿ ಇವತ್ತಿಗೆ ನಾವು ಸಕ್ಸಸ್ ಮೀಟ್ ಮಾಡ್ತಿರೋದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ಸೊ ಮಚ್. ಅಂದರೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕಿತ್ತು, ಸಾರಿ. ನಾವು ಅಂದರೆ ಎನಿ ಸಿನಿಮಾದು ಸಕ್ಸಸ್ ಅಂತಾಗಲಿ ಅಥವಾ ಓಕೆ ಆ್ಯಾವ್ರೇಜಾಗಿ ಆಯಿತು ಅಂತಂದಾಗ ಅತಿ ಹೆಚ್ಚಾಗಿ ಯೂಶ್ವಲಿ ಅದು ಎಫೆಕ್ಟ್ ಆಗೋದು ಒಂದು ಪ್ರೊಡ್ಯೂಸರ್ಗೆ ಪ್ಲಸ್ ಸಿನಿಮಾದ ನಾಯಕ ನಟನಿಗೆ, ಅಂದರೆ ಮೇಲ್ ಆ್ಯಕ್ಟರಿಗೆ. ಇದು ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ತಂದುಕೊಟ್ಟಿದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ. ಐ ಆಮ್ ಅಸ್ಯೂಮಿಂಗ್ ಆಗಿರುತ್ತೆ. ಇನ್ನೂ ಬೆಟ್ರಾಗಿ ಆಗಬೇಕು. ಅಟ್ಲೀಸ್ಟ್ ನೀವು ಹಾಕಿರೋ ಒಂದು ಏನಿದೆ ಅದು ಅಟ್ಲೀಸ್ಟ್ ನೀವು ವಾಪಸ್ ತೊಗೊಂಡಿರ್ತೀರಾ ಅಂತ, ಪ್ರಾಫಿಟ್ ಇಲ್ಲ ಅಂತಂದ್ರೂ. ಬಟ್ ಯಾಕಂದರೆ ಇವಾಗ ಒಂದು ಸಿನಿಮಾ ಓಕೆ ಚೆನ್ನಾಗಾಗಲಿಲ್ಲ ಅಂದ ತಕ್ಷಣ ಅವ್ನಿಗೆ ಏನಪ್ಪ ಸಿನಿಮಾ ಸುಮಾರಾಗಾಯಿತು ಅಂತಂತಾರೆ. ಅದೇ ಚೆನ್ನಾಗಾಯ್ತು ಅಂದ್ರೂ ಹೀರೋನ್ ಇಟ್ಕೊಂಡೆ ಸರೌಂಡಿಂಗ್ ನಡೆಯುವಂಥದ್ದು, ಅಜಯ್ ರಾವ್ ಸಿನಿಮಾ ಸಖತ್ತಾಗಾಯ್ತಂತೆ ಅನ್ನೋ ಥರದಲ್ಲಿ. ಸೊ ಎರಡು ಎಫೆಕ್ಟ್ ಜಾಸ್ತಿ ಆಗೋದು ಹೀರೋಗೆ. ಆ್ಯಂಡ್ ನೀವು ಎರಡು ಪಾತ್ರ ನಿಭಾಯಿಸಿದ್ದೀರಾ, ಹೀರೋ ಆಗಿ ಆ್ಯಂಡ್ ಒಬ್ಬ ಪ್ರೊಡ್ಯೂಸರ್ ಆಗಿ. ಸೊ
ಸೊ ಐ ಹೋಪ್ ಫೈನಾನ್ಷಿಯಲ್ ಸಕ್ಸಸ್ಗಿಂತ ಐ ಥಿಂಕ್ ವಿ ಹವ್ ಆಲ್ ಗೇನ್ಡ್ ಅದರ್ ಕೈಂಡ್ ಆಫ್ ಸಕ್ಸಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಐ ಹೋಪ್ ಯು ಮೇಕ್ ಲಾಟ್ಸ್ ಆಫ್ ಮನಿ ಆ್ಯಂಡ್ ಇನ್ನೂ ಒಂದಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ದಟ್ ವಿಲ್ ಬಿ ಹೆಲ್ಪ್. ಮತ್ತೆ ನಮಗೂ ಚಾನ್ಸ್ ಕೊಡೋದಕ್ಕೆ